ಮೊದಲನೆಯ ಪ್ರಶ್ನೆ, ಕೇವಲ ಮಳೆಯ ನೀರನ್ನು ಮಾತ್ರ ಕುಡಿಯುವ ಏಕೈಕ ಪಕ್ಷಿ ಯಾವುದು? ಆಪ್ಷನ್ ಎ ಜಾತಕ ಪಕ್ಷಿ, ಆಪ್ಷನ್ ಬಿ ಪಾರಿವಾಳ, ಆಪ್ಷನ್ ಸಿ ಗಿಳಿ, ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್. ಸರಿಯಾದ ಉತ್ತರ ಆಪ್ಷನ್ ಎ ಜಾತಕ ಪಕ್ಷಿ. ಜಾತಕ ಪಕ್ಷಿಯು ಕೇವಲ ಮಳೆಯ ನೀರನ್ನು ಮಾತ್ರ ಕುಡಿದು ಜೀವಿಸುತ್ತದೆ. ಎರಡನೆಯ ಪ್ರಶ್ನೆ, ದೇಹಕ್ಕೆ ತುಂಬ ಅಪಾಯಕಾರಿಯಾದ ಪದಾರ್ಥ ಯಾವುದು? ಆಪ್ಷನ್ ಎ ಬೆಲ್ಲ, ಆಪ್ಷನ್ ಬಿ ತುಪ್ಪ, ಆಪ್ಷನ್ ಸಿ ಸಕ್ಕರೆ, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ. ಮೂರನೆಯ ಪ್ರಶ್ನೆ, ಶ್ರೀಲಂಕಾ ದೇಶ ಯಾವ ಖಂಡಕ್ಕೆ ಸಂಬಂಧಪಟ್ಟ ದೇಶವಾಗಿದೆ? ಆಪ್ಷನ್ ಎ ಯುರೋಪ್ ಖಂಡ, ಆಪ್ಷನ್ ಬಿ ಏಷ್ಯಾ ಖಂಡ, ಆಪ್ಷನ್ ಸಿ ಆಫ್ರಿಕಾ ಖಂಡ, ಆಪ್ಷನ್ ಡಿ ಅಂಟಾರ್ಟಿಕಾ ಖಂಡ. ಸರಿಯಾದ ಉತ್ತರ ಆಪ್ಷನ್ ಬಿ ಏಷ್ಯಾ ಖಂಡ. ಶ್ರೀಲಂಕಾ ದೇಶ ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟ ದೇಶವಾಗಿದೆ. ನಾಲ್ಕನೆಯ ಪ್ರಶ್ನೆ, ದೇಹದ ಆಯಾಸವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಅನಾನಸ್, ಆಪ್ಷನ್ ಡಿ ದ್ರಾಕ್ಷಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಹಣ್ಣು. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಇದು ದೇಹದ ಆಯಾಸವನ್ನು ಕಡಿಮೆ ಮಾಡುತ್ತದೆ. ಐದನೆಯ ಪ್ರಶ್ನೆ, ಹೆಚ್ಚು ಪ್ರೋಟೀನ್ ಹೊಂದಿರುವ ಬೇಳೆ ಯಾವುದು? ಆಪ್ಷನ್ ಎ ಕಡಲೆಬೇಳೆ, ಆಪ್ಷನ್ ಬಿ ಹೆಸರುಬೇಳೆ, ಆಪ್ಷನ್ ಸಿ ಉದ್ದಿನಬೇಳೆ, ಆಪ್ಷನ್ ಡಿ ತೊಗರಿಬೇಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ತೊಗರಿಬೇಳೆ. ಇದರಲ್ಲಿ ಅತ್ಯಧಿಕವಾದ ಪ್ರೋಟೀನ್ಗಳು ಇರುತ್ತವೆ. ಆರನೆಯ ಪ್ರಶ್ನೆ, ಸಕ್ಕರೆಯನ್ನು ಕಂಡುಹಿಡಿದ ದೇಶ ಯಾವುದು? ಆಪ್ಷನ್ ಎ ಚೀನಾ ದೇಶ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ನಮ್ಮ ಭಾರತ ದೇಶ. ಏಳನೆಯ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಬಿಳಿ ಕೂದಲು ಹೆಚ್ಚುತ್ತದೆ, ಆಪ್ಷನ್ ಬಿ ರಕ್ತ ಶುದ್ಧಿಯಾಗುತ್ತದೆ, ಆಪ್ಷನ್ ಸಿ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ, ಆಪ್ಷನ್ ಡಿ ಕಣ್ಣಿನ ದೃಷ್ಟಿ ಹೆಚ್ಚುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತ ಶುದ್ಧೀಕರಣ. ಎಂಟನೆಯ ಪ್ರಶ್ನೆ, ಹಸಿರು ಬಟಾಣಿಯಲ್ಲಿ ಯಾವ ವಿಟಮಿನ್ ಹೇರಳವಾಗಿರುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಬಿ12. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಕೆ. ಹಸಿರು ಬಟಾಣಿಯಲ್ಲಿ ವಿಟಮಿನ್ ಕೆ ಅತ್ಯಧಿಕವಾಗಿರುತ್ತದೆ. ಫ್ರೆಂಡ್ಸ್, ಇಂತಹ ಜ್ಞಾನವನ್ನು ಹೆಚ್ಚಿಸುವ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ 9ನೇ ಪ್ರಶ್ನೆ, ನೋಟು ಮುದ್ರಣವಾಗುವ ಸ್ಥಳ ಕರ್ನಾಟಕದಲ್ಲಿ ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಧಾರವಾಡ. ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು.
ಕರ್ನಾಟಕದಲ್ಲಿ ನೋಟು ಮುದ್ರಣವಾಗುವ ಸ್ಥಳ ಮೈಸೂರಿನಲ್ಲಿದೆ. ನಿಮ್ಮ 10ನೆಯ ಹಾಗೂ ಕೊನೆಯ ಪ್ರಶ್ನೆ, ಬಿಹಾರದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಪಾಟ್ನಾ, ಬಿ ಪಾಟಲಿಪುತ್ರ, ಸಿ ಚೆನ್ನೈ, ಡಿ ಗಾಂಧಿನಗರ. ಫ್ರೆಂಡ್ಸ್, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸರಿ ಉತ್ತರವನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.